ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾವಿವಾಗ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಕಡೆಗೆ ಹೊರಟಿದ್ದೀವಿ. ತುಮಕೂರಿಂದ ನಿಯರ್ಲಿ 3.5 to 4 hours ಜರ್ನಿ ಆಗುತ್ತೆ. ಆ್ಯಂಡ್ ಇಲ್ಲಿ ಬಸ್ಸಲ್ಲಿ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ, ಕಾರಲ್ಲಿ ಆಲ್ಮೋಸ್ಟ್ ನಮಗೆ ಒಂದು 3.5 to 4 hours ಜರ್ನಿ ಆಗುತ್ತೆ ಅಷ್ಟೇ. 4 hours 15 minutes ಅದರ ಥರ ತೋರಿಸ್ತಾ ಇತ್ತು, ಬಟ್ ಬೇಗನೆ ಬಂದು ರೀಚ್ ಆಗಿದ್ದೀವಿ. ಆ್ಯಂಡ್ ನೆನ್ನೆ ನಾವು ಬಂದು ಸ್ಟೇ ಆಗಿದ್ವಿ. ಇವಾಗ ಬೆಳಿಗ್ಗೆ ನಾವು ಹೊರಟು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಕಡೆಗೆ ಬಂದಿರೋದು. ಆ್ಯಂಡ್ ಇವಾಗ ಸದ್ಯಕ್ಕೆ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿನ ಟೈಮಿಂಗ್ಸ್ ಬಂದರೆ ಬೆಳಿಗ್ಗೆ 9 ಗಂಟೆಗೆ ಓಪನ್ ಆದರೆ ಬೆಳಿಗ್ಗೆ 10 ಕ್ಲೋಸ್ ಆಗುತ್ತೆ. ಮತ್ತು ಸಂಜೆ 4 ಗಂಟೆಗೆ ಓಪನ್ ಆದರೆ 5 ಓಪನ್ ಆಗುತ್ತೆ. ಸೊ ಪಾರ್ಕಿಂಗ್ ಎಲ್ಲ ಸಫಿಷಿಯೆಂಟ್ ಆಗಿದೆ, ಸ್ಪೇಷಿಯಸ್ ಆಗಿದೆ. ಬಟ್ ಇಲ್ಲಿ ಯಾವುದೇ ಥರದ ಅಂಗಡಿಗಳಿಲ್ಲ. ನನ್ನ ಹಸ್ಬೆಂಡ್ ಟಿಕೆಟ್ ತೊಗೊಳಕ್ಕೆ ಅಂತ ಹೋಗಿದ್ದಾರೆ, ಎಂಟ್ರಿ ಟಿಕೆಟು. ಆ್ಯಂಡ್ ನಂದೊಂದು ಜರ್ನಿ ವ್ಲಾಗ್ನ ಹಾಕಿದ್ದೆ, ನೀವೇನಾದರೂ ಚೆಕ್ಔಟ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದ್ಸಲ ನೋಡಿ. ತುಮಕೂರಿಂದ ನಾವು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಹಾಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ನ ವಿಸಿಟ್ ಮಾಡಿರೋದು ಒಂದು ವ್ಲಾಗ್ನ ಹಾಕಿದ್ದೀನಿ. ಹಾಗೆ ದೂರದಿಂದನೇ ಆನೆಗಳೆಲ್ಲ ಕಾಣಿಸ್ತಾ ಇದೆ. ಇನ್ನು ಎಂಟ್ರಿ ಟಿಕೆಟ್ ಸಿಕ್ಕಿರಲಿಲ್ವಲ್ಲ, ಹಾಗಾಗಿ ಅಲ್ಲೇ ವೇಟ್ ಮಾಡ್ತಿದ್ದೆ. ಆ್ಯಂಡ್ ಎಂಟ್ರಿ ಟಿಕೆಟ್ನ ತೊಗೊಂಡು ಇವಾಗ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ, ಎಲ್ಲ ಎಲಿಫೆಂಟ್ಸ್ಗಳದ್ದು ಒಂದು ಬೋರ್ಡ್ಗಳನ್ನ ಹಾಕಿದ್ದಾರೆ. ಅದರ ಹೆಸರೇನು, ಹಾಗೆ ಎಷ್ಟು ವೆಯ್ಟ್ ಇದೆ ಆ್ಯಂಡ್ ಎಷ್ಟು ವರ್ಷ ಅದಕ್ಕೆ ಅಂತಲೂ ಎಲ್ಲ ಡೀಟೇಲಲ್ಲಿ ಹಾಕಿದ್ದಾರೆ. ಈ ಎಲಿಫೆಂಟ್ ಕ್ಯಾಂಪ್ ಎಲ್ಲ ದಿನವೂ ಓಪನ್ ಇರುತ್ತೆ. ನೀವೇನಾದರೂ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್ನ ವಿಸಿಟ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ರಶ್ ಇರುತ್ತೆ ಅಂತ. ಬಟ್ ಇಲ್ಲಿ ಯಾವುದೇ ಥರ ರಶ್ ಕಾಣಿಸ್ತಾ ಇಲ್ಲ, ಖಾಲಿ ಇದೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಲ್ಮೋಸ್ಟ್ ಒಂದು 45 minutes to 1 hour ಅಂತೂ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು ಅಂತ ಅನಿಸುತ್ತೆ. ಈ ಬೇಬಿ ಎಲಿಫೆಂಟ್ ಹೆಸರು ಚಾಮುಂಡೇಶ್ವರಿ ಅಂತೆ. ತುಂಬಾ ಕ್ಯೂಟ್ ಆಗಿದೆ ನೋಡಿ. ನನಗಂತೂ ಈ ಬೇಬಿ ಎಲಿಫೆಂಟ್ನ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತದೆ. ಎಷ್ಟು ಮುದ್ದಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಎಷ್ಟು ಕ್ಯೂಟಾಗಿ ತಿಂತಾ ಇದೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅಂತ. ಸೊ ನೋಡ್ತಾನೆ ಇರಬೇಕು ಅಂತ ಅನಿಸ್ತಿದೆ. ಸೊ ದೂರದಲ್ಲಿ ಒಂದಿಷ್ಟು ಆನೆಗಳು ಕಾಣಿಸ್ತಾ ಇದೆ, ಅಲ್ಲಿಗೆ ಹೋಗಿ ನೋಡೋಣ ಯಾವುದಿದೆ ಅಂತ. ಅಲ್ಲೊಂದು 3 ಆನೆ ಕಾಣಿಸ್ತಾ ಇದೆ ದೂರದಲ್ಲಿ. 0.5x ವಿಡಿಯೋ ಮಾಡ್ತಾ ಇದ್ದೀನಿ, ಎಷ್ಟು ದೊಡ್ಡದಾಗಿದೆ ಅಂತ ಇವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಲ್ಲಲ್ಲೇ ಒಂದಿಷ್ಟು ಆನೆಗಳಿದ್ದಾವೆ. ಹಾಗೆ ದೂರದಲ್ಲಿತ್ತು ಒಂದು 3 ಆನೆ. ಇದು ನೋಡಿ, ಒಂದೇ ಒಂದಂತ ಇದೆ, ಏಕದಂತ ಅಂತ ಅನಿಸುತ್ತೆ ಇದ್ರ ಹೆಸರು, ಬಟ್ ಏಕದಂತ ಅಲ್ವಂತೆ ಇದ್ರ ಹೆಸರು. ಒಂದೇ ಒಂದಿಷ್ಟು ದೊಡ್ಡದಾಗಿದೆ ದಂತ. ಆ್ಯಂಡ್ ಇದಂತ ನೋಡಿ ಎಷ್ಟು ಯುನೀಕ್ ಆಗಿದೆ ಅಂತ, ತುಂಬಾ ಉದ್ದ ಇದೆ. ಹಾಗೆ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್ ಎಲ್ಲಿ ಲೊಕೇಟ್ ಆಗಿದೆ ಅಂದರೆ ಮೈಸೂರು ಗೋಣಿಕೊಪ್ಪಲ್ ರೋಡಲ್ಲಿ ಲೊಕೇಟ್ ಆಗಿದೆ. ತಿತಿಮತಿ ಅನ್ನುವ ಊರಲ್ಲಿ, ಕೂರ್ಗ್ ಡಿಸ್ಟ್ರಿಕ್ಟಲ್ಲಿ ಲೊಕೇಟ್ ಆಗಿದೆ. ಹಾಗೆ ಇದಂತ ಮುಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನು, ಯಾಕಂದರೆ ತುಂಬ ಉದ್ದ ಇದೆಯಲ್ಲ, ಕೈಗೆ ಸಿಗ್ತಾ ಇದೆ ಆ್ಯಕ್ಚುಲಿ. ಹೀಗೆ ಒಂದು ಸೆಲ್ಫಿ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲಿ ಸೊಂಡ್ಲೆತ್ತಿ ಹೊಡೆದ್ಬಿಡುತ್ತೋ ಅಂತ ಅನಿಸುತ್ತೆ, ಬಟ್ ಹಾಗೆಲ್ಲ ಮಾಡಲ್ಲ, ಯಾಕಂದರೆ ಇವೆಲ್ಲ ಟ್ರೈನ್ಡ್ ಎಲಿಫೆಂಟ್ಸು. ಸೊ ಆ ಥರ ಎಲ್ಲ ಮಾಡಲ್ಲ. ನೋಡಿ, ಎಷ್ಟು ಝೂಮ್ ಆಗುತ್ತೋ ಅಷ್ಟು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ 3x. ನಿಧಾನಕ್ಕೆ ಕಣ್ಣು ಮುಚ್ತಿದೆ, ಹಾಗೆ ನಿಧಾನಕ್ಕೆ ಕಣ್ಣು ಓಪನ್ ಮಾಡ್ತಿದೆ, ರಿಂಕಲ್ಸ್ ಎಲ್ಲ ಕಾಣಿಸ್ತಿದೆ. ಆ್ಯಂಡ್ ದೂರದಲ್ಲಿರೋ ಆನೆ ಹೆಸರು ಭೀಮಾ ಅಂತೆ. ಹಾಗೆ ಇನ್ನೊಂದು ಅಲ್ಲಿ ಕಾಣಿಸ್ತಾ ಇರೋದು ರವಿ ಅಂತ. ಇನ್ನೊಂದು ಆನೆ ಹೆಸರು ಗೊತ್ತಿಲ್ಲ. ಸೊ ಟೋಟಲಿ 3 ಆನೆಗಳಿದೆ ಅಲ್ಲಿ. ಇಷ್ಟಪ್ಪ ಮನ್ಸ ಇರೋವನ್ನೇ ಹಿಡಿಯಕ್ಕಾಗಲ್ಲ, ಹೇಳಿದ ಮಾತು ಕೇಳಲ್ಲ. ಅಷ್ಟಪ್ಪ ಆನೆಗೆ ನಮ್ಗೆ ಬೇಕಲ್ಲ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಅದು ಹೊಡಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಕಂಟ್ರೋಲ್ ಮಾಡಕ್ ಬೇಕೇ ಬೇಕು.
ನೇಪಾಳ ಬಾರ್ಡರ್ ಅಲ್ಲಿಗೆ ಅಲ್ಲಿಗೆ ತಗೊಂಡು ಸರಿ ಸರಿ. ಅಲ್ಲಿಂದ ಪುನಃ ಬಂದು ಹೊಸಾನೆ ಮಾಡಿದ್ವಿ. ಅದು ಅರ್ಥಟಿಕ್ ಸೋಂಕು ಅಂತೇಳಿ ಜೈಂಟಿಗೆ ಕಾಯಿಲೆ ತೀರೋದ್ಮೇಲೆ ಪುನಃ ಆಯ್ತು. ಸರಿ ಸರಿ. ಸೊ ಅಲ್ಲಿ ಕೂತಿದ್ದ ಮಾವುತ ಹೇಳ್ತಾ ಇದ್ರು ಆನೆಗಳನ್ನ ಹೇಗೆ ಪಳಗಿಸ್ತಾರೆ ಅಂತ. ಯಾಕಂದರೆ ಅಷ್ಟು ದೊಡ್ಡ ಆನೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಚಿಕ್ಕ ಎಕ್ವಿಪ್ಮೆಂಟ್ನ ಯೂಸ್ ಮಾಡ್ತಾರೆ. ಸೊ ಅವರು ಕಂಟ್ರೋಲ್ ಮಾಡೋ ರೀತಿಲೇ ಅದು ಭಯ ಪಟ್ಕೊಂಡು ಅವ್ರು ಹೇಳ್ದಾಗೆ ಕೇಳುತ್ತೆ. ಆ್ಯಂಡ್ ಈ ಒಂದು ಎಲಿಫೆಂಟ್ ಕ್ಯಾಂಪಲ್ಲಿ ಮಾತ್ರ ಫುಡ್ನ ನಮಗೆ ಕೊಡಲ್ಲ, ಫೀಡ್ ಮಾಡೋದಕ್ಕೆ ದುಡ್ಡು ಕೊಟ್ಟರು ಕೊಡಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಆನೆ ಭೀಮಾ, ಬಟ್ ಬಾಲ ಎಷ್ಟು ಚಿಕ್ಕದಾಗಿದೆ ನೋಡಿ. ಕರ್ಕೊಂಡು ಹೋಗ್ತಾರೆ ಈ ಕ್ಯಾಂಪಲ್ಲಿ. ಹೇಗೆ ಇಲ್ಲಿ ಆನೆ ನೀರು ಕುಡಿತಾ ಇದೆ. ನೀರು ಕುಡಿಯೋದಕ್ಕೆ ಅಂತ ಕರ್ಕೊಂಬಂದಿದ್ದಾರೆ. ಒಂದು ಸಲಕ್ಕೆ 25 ಲೀಟರ್ಸ್ ಅಷ್ಟು ನೀರು ಕುಡಿಯುತ್ತಂಥದ್ದು. ಸೊ ನನಗಂತೂ ಕೇಳಿ ಆಶ್ಚರ್ಯನೇ ಆಗೋಯ್ತು. ನಿಮಗೇನಾದರೂ ಈ ಫ್ಯಾಕ್ಟ್ ಗೊತ್ತಿತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಭೀಮಾ ಆನೆನ ಟ್ರೈನ್ ಮಾಡ್ತಿದ್ದಾರೆ ನೋಡಿ. ಸೊ ಟ್ರೈನ್ ಮಾಡ್ತಿದ್ದಾರೆ ಅಂತ ಹತ್ತಿರ ಹೋಗೋದಕ್ಕಂತೂ ಬಿಡೋದೇ ಇಲ್ವಂತೆ. ನೀವು ಏನಾನ ಇದನ್ನ ಮನೆ ಐಟಮ್ ತರಬೇಕು ಅಂತ ಹೇಳ್ಕೊಬೇಕು. ಚಿಕ್ಕಮಟ್ಟಿ ಇವಾಗ ಭೀಮಂಗೆ ಕಾಲಿಗೆ ಚೈನ್ನ ಹಾಕಿದ್ದಾರೆ ಆ್ಯಂಡ್ ಟ್ರೈನಿಂಗ್ ಕೊಡ್ತಾರೆ. ಮೋಸ್ಟ್ಲಿ ಕಾಡಾನೆನ ಹಿಡಿಯೋದಕ್ಕೆ ಅಂತ ಟ್ರೈನ್ ಮಾಡ್ತಾ ಇರೋದು ಅಂತ ಅನಿಸುತ್ತೆ. ಎಕ್ಸಾಕ್ಟ್ ಫ್ಯಾಕ್ಟ್ ಗೊತ್ತಿಲ್ಲ ನನಗೂ. ಈ ಆನೆ ನೀರು ಕುಡಿದು ಇವಾಗ ವಾಪಸ್ ಹೋಗ್ತಾ ಇದೆ ಅದ್ರ ಜಾಗಕ್ಕದು. ಆ್ಯಂಡ್ ಭೀಮಾ ಆನೆ ಸ್ವಲ್ಪ ಆ್ಯಕ್ಟಿವ್ ಅಂತಲೇ ಅನಿಸುತ್ತೆ. ತುಂಬ ಜನಕ್ಕೆ ಭೀಮಾ ಆನೆ ಅಂದರೆ ತುಂಬಾ ಇಷ್ಟ. ಇಲ್ಲಿ ಏನು ಹಗ್ಗ ಕಾಣಿಸ್ತಾ ಇದೆಯಲ್ಲ ನಮ್ಮ ಹಿಂದೆ, ಅದರ ಆಚೆಗೆ ನಾವು ಹೋಗಂಗಿಲ್ಲ, ಯಾಕಂದರೆ ಅಲ್ಲಿ ಟ್ರೈನಿಂಗ್ ನಡೀತಾ ಇರೋದು. ಸೊ ನಾನು ಆದಷ್ಟು ಝೂಮ್ ಮಾಡಿ ನಿಮಗೆ ವಿಡಿಯೋನ ತೋರಿಸ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ಆನೆನ ಕರ್ಕೊಂಬರ್ತಾ ಇದ್ದಾರೆ ನೋಡಿ. ಇದಕ್ಕೇನೋ ಆಗಿದೆ ಕಾಲಿಗೆ. ಸೊ ನಿಧಾನಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ಆ್ಯಕ್ಚುಲಿ ಚೈನ್ ಹಾಕಿದ್ದಾರೆ. ಸೊ ಪಾಪ ಅಂತ ಅಂದ್ಕೊಬೇಡಿ, ಈ ಆನೆ ಏನೋ ಮಾಡಿದೆ, ಅದಕ್ಕೆ ಇದಕ್ಕೆ ಪನಿಷ್ಮೆಂಟಾಗಿ ಕರ್ಕೊಂಬಂದಿರೋದಂತೆ. ಅಲ್ಲಿಗೆ ಬಿಡೋದಲ್ಲ. ಅಭಿಮನ್ಯು ಎಲ್ಲಿದೆ? ಅಲ್ಲಿ ಹೆಂಗೆ ಹೋಗ್ಬೇಕು? ಬಿಡಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಲೆತ್ತಿದೆ. ಅದರ ಮಾವುತ ಕೂತ್ಕೊಳ್ಳಿ ನೀಟಾಗಿ ಅಂತ ಕಾಲಿಗೆ ಚೈನ್ ಹಾಕಿದ್ದಾರೆ. ಹಾಗೂ ಕಮಾಂಡ್ ಕೊಟ್ಟ ತಕ್ಷಣವೇ ಅದು ಕಾಲೆತ್ತಿದೆ. ಹಾಗೆ ಮಾವುತ ಹೋಗಿ ಕೂತ್ಕೊಂಡಿರೋದು. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಹುಲ್ಲೂ ಅಷ್ಟೇ ಅದೇ ತೊಗೊಂಡು ಹೋಗ್ತಾ ಇದೆ. ಅಂದರೆ ಕಮಾಂಡೆಲ್ಲ ಹೇಳ್ತಿದ್ದಾರೆ. ಸೊ ಅದು ಹೇಳ್ದಾಗೆ ಆ ಒಂದು ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿಕೊಂಡು ಹೋಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ಆನೆ ಅದರ ಒಂದು ಕ್ರಾಲ್ಗೆ ಹೋಗ್ತಾ ಇದೆ. ಅಲ್ಲಿ ಮುಂದೆ ಮಾವುತ ಹೋಗ್ತಾ ಇದ್ದಾರೆ. ಸೊ ಅದ್ರ ಕ್ರಾಲ್ಗೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಬಾ ಗೂಡ್ಸಕ್ಕ ಇಲ್ಲಿ ಬಾ ಇಲ್ಲಿ ಈ ಕಡೆ ತಿರ್ಗ ಇಲ್ಲಿ ನೋಡ. ಏಯ್ ಏಯ್ ಇಲ್ಲಿ ನೋಡಮ್ಮ. ಈ ಆನೆ ಹೆಸರು ಭುವನೇಶ್ವರಿ ಅಂತ. ಇದಕ್ಕಿನ್ನ 4 ವರ್ಷ ಅಂತೆ. ತುಂಬಾ ಕ್ಯೂಟಾಗಿದೆ. ಹಾಗೆ ಕೊನೆಗೆ ಈ ಒಂದು ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಸೊ ಮತ್ತೆ ಹೋಗಬೇಕಾದ್ರೆ ಒಂದಿಷ್ಟು ಆನೆಗಳದ್ದು ಬೋರ್ಡ್ಸ್ನ ಹಾಕಿದ್ದಾರೆ, ಅದರ ಡೀಟೇಲ್ಸ್ಗಳನ್ನ ಹಾಕಿದ್ದಾರೆ.
ಸದ್ಯಕ್ಕೆ ನಾವಿವಾಗ ಇಲ್ಲಿಂದ ವಾಪಸ್ ಹೊರಟಿದ್ದೀವಿ. ಈ ವಿಡಿಯೋನ ಆದಷ್ಟು ರಾ ಆಗಿ ಇಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.